ಚಿಗವ ಕಚ್ಚಿಕೈತಿ ನೀವು ಸಿಮಿ ತಿಂದು ತಿಂದು ಬೇಸರಗೈತಿ ಒಲ್ ಬಿಡಿವ ಯತಿ ಸಿರಿ ಸರಿ ಮಾಡ್ಕೊ ಯೋಬೆ ಚಂದ ಕುಂದ್ರು. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಂದು ಮದುವೆ ವಿಚಾರ ಮಾತಾಡೋಕ್ಕೆ ನಮ್ಮತ್ತೆ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮತ್ತೆ ನಮ್ಮ ಮಮ್ಮಿ ಸೇರಿ ಕಡುಬು ತಿಂತಾ ಇದ್ದಾರೆ. ಇವಾಗ ನಾನು ಕಡುಬು ತಿಂದೆ. ಇದನ್ನ ಮಾಡೋದನ್ನ ಈಕಿ ಫೋನ್ ಹಿಡ್ಕೊಂಡು ಇದನ್ನ ಮಾಡ್ತಾ ನೋಡ್ಬೆ. ನನ್ನ ಮಗನ ತೋರಿಸಿದ ಹಿಂಗೆಲ್ಲ ಮಾಡ್ತಾ ನೋಡ್ಬೆ ರಾಣಿಂತಿ ಬೀಚ್ ಬಿಡುವ. ಹೊರಗೆ ಬಿಸಿಲಿಗೆ ಹೋಗಂಗಿಲ್ಲ, ಏನಿಲ್ಲ, ಮನೆಯಾಗ ಕುಂತಲ್ಲಿ ರೊಕ್ಕ ಗಳಿಸ್ತಾ. ಹಂಗಾರೆ ನಾನು ಬರ್ತೀನಿ ಫೋನ್ಯಾಗ. ನೀನು ಬರ್ತಿ. ನನ್ನ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ರಿ. ಮನೆಯಲ್ಲೆಲ್ಲ ಮಾತುಕತೆ ಆಗಿದೆ ಮದುವೆದು. ಸೋದರತ್ತೆ ಮಗನಿಗೆ ನನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದಷ್ಟು ಬೇಗ ಎಂಗೇಜ್ಮೆಂಟ್ನೂ ಆಗುತ್ತೆ. ಅಂದ್ರೆ ನಮ್ಮ ಹುಡುಗ ಪೊಲೀಸ್ ಇದ್ದಾನ್ರಿ. ಸೊ ಅವರು ಡ್ಯೂಟಿ ಮೇಲಿದ್ದಾರೆ. ಅವ್ರಿಗೆ ರಜಾ ತೊಗೊಂಡು ಒಂದಿನ ಒಳ್ಳೆಯ ದಿನ ನೋಡಿ ಬರ್ತಾರಂತ. ಅವಾಗ ಎಂಗೇಜ್ಮೆಂಟ್ ಆಗಬೇಕು. ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಂತ ಎಲ್ಲ ಹೇಳೋದ. ಅಡುಗೆ ಮಾಡೋದು ತೋರಿಸ್ತಾ, ಹೊರಗೆ ಅಡ್ಡಾಡಿ ಬಂದಿದ್ದು, ತಮ್ಗೆ ಅತ್ಯಾತತೆ ಅಡ್ಡಾಡಿದ್ದು ಇದನ್ನೆಲ್ಲ ತೋರಿಸ್ತಾ. ನೋಡುವ. ಸರಿ ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀನಿ. ರಾಣಿ, ಇದನ್ನೆಲ್ಲನೂ ಫೋನ್ಯಾಗ ಹಾಕಿಬಿಡ್ತೀಯನ? ರೊಕ್ಕ ಬಂದ್ಬಿಡ್ತತನ ಇದು? ನಾವು ಹಿಂಗತಿ ಮಾಡಿ ಹಾಕಿ ರೊಕ್ಕ ಬಂದ್ಬಿಡ್ತತನ? ಅದಕ್ಕೆಲ್ಲ ಪ್ರೊಸೀಜರ್ ಅದಾವತ್ತಿ. ಅದನ್ನೆಲ್ಲ ಮಾಡಿದಾಗ ರೊಕ್ಕ ಬರ್ತತಿ, ಹಂಗೆ ರೊಕ್ಕ ಬರಂಗಿಲ್ಲ. ಏನೋ ಯಾಕಿರೋಲ್ದಕ್ಕೆ ಬಿಡು. ನನ್ನ ಮಗ ಹೇಳಕತ್ತಿದ್ದ, ಅಯ್ಯೋ ಆಕಿಗೆ ಜಗ್ ರೊಕ್ಕ ಬರ್ತತಂತೇಳಿ. ಅಂದಲ್ಲಿ ನಮ್ಮ ಮನೆ ಇಟ್ಟು ಬೇಸಿ ಮಾಡಿದ್ರು ಬಿಡು. ರಾಣಿ ಕೊಟ್ಲನ್ ರೊಕ್ಕ? ನೀವು ಮತ್ತೆ ನಮ್ಮ ರಾಣಿ ಕೊಟ್ಟಲ್ಲೇನ? ಅಲ್ಲ, ನಮ್ಮ ಮನೆ ಇಷ್ಟು ಮಾರ್ತಿ ಮಾಡಿದ್ವಿ. ಹಳೆಯ ಮನೆ ಇತ್ತ, ಅದನ್ನೆಲ್ಲ ಗಾಡಿ ಎಲ್ಲ ಹೆಂಗಿದ್ದು ನೋಡ್ತಿದ್ದಿಲ್ಲ ನೀನು. ಅವನ್ನೆಲ್ಲ ಗಾಡಿನ ತೆಗಿಸಿ, ಅಂದ್ರೆ ಅದು ಮೊದ್ಲೇಕ ಮಣ್ಣು ಮೆತ್ತಿದ್ರ ಅದನ್ನೆಲ್ಲ ತೆಗಿಸಿ ಈಗ ಸಿಮೆಂಟ್ಲೆ ಗಿಲಾಯಿ ಮಾಡಿಸಿ ಪೇಂಟ್ ಎಲ್ಲ ಹೊಡಿಸೈತಿ. ಕೆಳಗ ಸಗಣಿತ್ತು, ಅದನ್ನ ಸಾಸಿದ್ದೆಲ್ಲ ಅದನ್ನ ತೆಗಿಸಿ ಇದನ್ನ ರೆಡ್ಯಾಕ್ ಶಾಕ್ ನೋಡು. ನೋಡಲ್ಲ ಬೇಸಾತ್ ಬಿಡವ. ಮತ್ತು ಅವ್ರ ತಮ್ಮಗೆ ಸಾಲಿ ಖರ್ಚು ಆಕಿನ ನೋಡ್ಕೊಂಡು ಹೊಂಟಾಳವ. ಭಾಳನಾರ ಸಾಲಿ ಕಲೀಲಿಲ್ಲ, ಆದರೂ ಇಟ್ಟೆಲ್ಲ ನೋಡ್ಕೊಂಡು ಹೋಗ್ಕಳ ಬಿಡು. ಅಂದಂಗ ಮುಂದೆ ಲಗ್ನಾಗಿಂದ ನಾ ಹೇಳ್ತೀನಿ ನೋಡುವ, ಮುಂದೆ ಜಗಳ ಮಾಡುವಂಗಿಲ್ಲ. ಆಯ್ತು ರಾಣಿ ಏನು ದುಡ್ತಾಳ ಅವ್ರು ರೊಕ್ಕೆಲ್ಲ ನಮ್ಗೆ, ನಮ್ಮ ಮನೆಗೆ ನೋಡು. ಯತಿ, ನೀ ತಪ್ಪು ತಿಳ್ಕೊಬೇಡ. ನಾನು ನಮ್ಮ ತಂದೆ ತಾಯಿಗೂ ಒಂದು ಸ್ವಲ್ಪ ರೊಕ್ಕ ಕೊಡ್ತೀನಿ. ಯಾಕಂದ್ರೆ ನನ್ನ ಸಾಕಿ ಸಲಿವಿ ನನ್ನ ಈ ಮಟ್ಟಕ್ಕೆ ಬರೋಂಗೆ ಮಾಡಿದ್ದ ನಮ್ಮ ತಂದೆ ತಾಯಿ. ಈ ಲಗ್ನ ಆಗಿಂದ ಅದೇ ಹಂಗಲಿ ನಿನ್ನ ರೊಕ್ಕ ನಮ್ಮ ಮನೆಗೆ ಬರ್ತತಿ. ನೀ ಹೆಂಗೆ ತವ್ರ ಮನೆಗೆ ಕೊಡಕ್ಕೆ ಬರ್ತತಿ ಅದೇನು ನನಗೆ ಗೊತ್ತಿಲ್ಲ. ನಾನು ಮಾತ್ರ ನಮ್ಮ ತವ್ರ ಮನೆಗೆ ಒಂದು ಸ್ವಲ್ಪ ರೊಕ್ಕ ಕೊಡಾಕಿನ ಕೊಡಕಂತ ಬಾ. ನಾ ಎಲ್ಲಿ ಕಿಲಿ ತಿರ್ಸ್ಬೇಕು ಅನ್ನೋದು ಗೊತ್ತೈತಿ. ನನ್ನ ಮಗನ ಕೈಲಿ ಕಿಲಿ ತಿರ್ಸಿ ಕೈ ಬಿಡ್ತೀನಿ ಅಂತ. ನನ್ನ ಮಗ ಶಿವು ಅಲ್ಲೆಂದ. ನಾನು ಯಪ್ಪ ಏನು ಮಾಡ್ತೀವಿ ಮನೆ ಅಂತ ಒಳ್ಳೆಯ ಅಂತ ತಗೋ ಅಂತಂದೆ. ಯವ್ವ ಅವಂಗ ನಾ ಮುಂದೆ ಮುಂದೆ ಅಂತಿದ್ರೆ ಹೆಣ್ಣು ಕೊಡಾಕ ವರದಕ್ಷಿಣೆ ನೋಡಿಲ್ಲ. ನಾ ಲಕ್ಷ ಕೊಡ್ತೀನಿ, ನೀ ಲಕ್ಷ ಕೊಡ್ತೀನಿ ಅಂತೇಳಿ ಅಂದರು. ಮೊನ್ನೆ ಒಂದು ಸಂಬಂಧ ಬಂದಿತ್ತು. 2 ಎಕರೆ ಹೊಲ ಹಚ್ತೀವು, ಹೆಣ್ಣಾಸ್ತಿ ಮಾಡ್ಕೊರಿ ಅಂತಂದ್ರು. ನಾನು ತವ್ರ ಮನೆ ಬಿಟ್ಟು ಏನೈತಿ ನನಗರ ಹಿಂದೆ ಮುಂದೆ ಯಾರದಾರ ಅದಕ್ಕೆ ಮತ್ತು ನಾನು ಒಲ್ಲೆ ಅಂತ ಅಂದೇವ. ಅದೆಲ್ಲ 3 ಎಕರೆ ಹೊಲ ಕೊಡ್ತೀನಿ ಅಂದ್ರು ಬಿಡು, ಅವ್ರ ಆಸ್ತಿ ಹಚ್ತೀನಿ ಅಂದರು. ನಾ ಅದಕ್ಕೆ ಬ್ಯಾಡಂದೆ. ಎಲ್ಲರೂ ಬೇದರು. ಏನು ಮಾಡ್ತೀವಿ 3 ಎಕರೆ ಹೊಲ ಬರ್ತತಿ ಅಂದರು. ನನಗೆ ತವ್ರ ಮನೆ ಮುಖ್ಯ ಅಂತೇಳಿ ಅಂದೇವ. ಏನೇ ಇರಲಿ ಕಳ್ಳು ಬಳ್ಳಿ ಅನ್ನೋದು ಇರ್ತತಲ್ಲ, ಮನೆನಾಕ ಯಾವ್ದಾರ ನೋಡ್ಕೊಂಡು ಹೋಗ್ಕಳ. ಮತ್ತು ಆಕಿನೂ ಏನು ಖಾಲಿ ಕುಂದ್ರಕ್ಕೆಲ್ಲ ಮನೆಯಾಗ ಕುಂತ್ಕೊಂಡು ಮತ್ತು ಆಕಿನೂ ದುಡಿತಾಳ ಅಂಥೇಳಿ ನಾನು ಮತ್ತು ಅಂತ ಒಪ್ಕೊಂದೇವ. ಅಲ್ಲನ ಈಗ ನೋಡು ನಮ್ಮ ಹುಡುಗರು ಏನು ಗೌರ್ಮೆಂಟ್ ನೌಕರಿ ಇದ್ದಾಕಿ ಆಕಿನೂ ಹಾಕನು ಅಂತಾರೆ. ಈಗ ಅವರು ಏನು ಕೊಡ್ತಾನ ಅಂತಾರೆ. ಅದಕ್ಕೆ ಏನೋ ಒಂದಿಟ್ಟು ನಮಗೂ ಸಹಾಯ ಹಾಕಳ್ಬಿಡು, ಮನೆಯಾಕ ಯಾಕಳ ಕಳ್ಳು ಬಳ್ಳಿ ಅಂತೇಳಿ ನಾವು ಹಿಂಗಂದ್ರೆ ಇದೇನೇವ ಈಗ ಹಿಂಗತಿ ಅಂತಾಳೆ ನಿನ್ನ ಮಗಳು. ಮಾಡಿ ಬಿಡ ಚಿಗ, ಅವತ್ತರದೇನು ಕೇಳ್ತಿ. ಈ ಮಳೆ ಏನಲ್ಲ ಅಲ್ಲ ಯತಿ, ಎಲ್ಲ ದುಡ್ದಿದ್ದು ನಾ ಹೆಂಗೆ ಕೊಡೋಕ್ಕಾಗತ್ತ? ಇಷ್ಟು ವರ್ಷ ನಮ್ಮಪ್ಪ ನಮ್ಮವ್ವ ಕಷ್ಟಪಟ್ಟು ನಮ್ಮನ್ನು ಸಾಕಿ ಸಲಿವಿ ಇಷ್ಟೆಲ್ಲ ಮಾಡ್ಯಾರ. ನಾನು ಅದು ಹೆಂಗೆ ಕೊಡೋಕ್ಕಾಗತ್ತ? ನಾ ಕೊಡಂಗಿಲ್ಲ ಅಂತಲ್ಲ, ನೀನು ಮನೆಗೆ ಕೊಡ್ತೀನಿ, ಆದ್ರೆ ನಮ್ಮ ತಂದೆ ತಾಯಿಗೂ ಕೊಡ್ತೀನಿ. ಅದಕ್ಕೆ ನೀವು ಯಾರೂ ಅಬ್ಜೆಕ್ಷನ್ ಮಾಡುವಂಗಿಲ್ಲ. ಅಂದ್ರೆ ನಾನು ಮತ್ತು ನಿಶ್ಚಿತಾರ್ಥ ಒಪ್ಕೊಂತೀನಿ, ಇಲ್ಲಾಂದ್ರೆ ಒಪ್ಕೊಳಂಗಿಲ್ಲ. ಹಿಂಗತಿ ಮಾತಾಡಿದ್ರೆ ಎದಕ್ಕಂತ ಹಿಂಗತಿ ಆದ್ರೆ ಹೆಂಗೆ ನೋಡುವ. ಇನ್ನು ದುಡ್ದು ನಮ್ಮ ಕೈಯಾಗ ಕೊಡ್ತಾವಲ್ಲ, ಅವನೇನು ಹಲ್ಲಾಗ ಹಾಕಿ ಕಡ್ಕೊಂತೀವನ ರೊಕ್ಕನ? ಇಲ್ಲಲ್ಲ. ನಾವು ನಾಳೆ ಇನ್ನೊಂದಿಟ್ಟು ಹೊಲ ಫಲ ಮನಿ ಪನಿ ಇದನ್ನು ಒಂದಿಟ್ಟು ಸೈಟು ಪೈಟು ಹಿಡಿಬೇಕಂತ ನಾ ಅನ್ಕೊಂದೇವ. ಮತ್ತು ಈಗ ನೋಡಿರಿ ಹಿಂಗತಿ ಅಂತಾಳಲ್ಲೇವ. ಆಕಿದೇನು ಕೇಳ್ತೀರಿ? ಆಕೆ ಹಂಗೆ ಅಂತಾಳ್ಬಿಡಿ. ಅಯ್ಯೋ ಒಬ್ಬ ಮಗ ಅದನ, ನಮಗೂ ಹೊಲ ಐತಿ, ಮಳ್ಳು ಐತಿ, ಅದ್ರದ್ದೇನು ತಲೆ ಕೆಡಿಸ್ಕೋತಿ? ನಾ ಎಲ್ಲ ಮಾತಾಡ್ತೀನಿ, ಕೂಡು ಸುಮ್ಮರು ಆಕೆ ಕೂಡು. ಮತ್ತು ನಾ ಹೇಳ್ತೀನಿ ನೋಡುವ. ಮತ್ತು ಪಗಾರ ನಮ್ಗೆ ಕೊಡ್ಬೇಕು. ನಾ ಲಗ್ನ ಆಗಿಂದ ಆದಾತು ಇದಾತು ಅಂತ ಜಗಳ ತೆಗಿಯೋಂಗಿಲ್ಲ. ಮತ್ತು ಸುಮ್ಮನೆ ಅವು ಲಗ್ನ ಆಗಿಂದ ಕೊಯ್ಯ ಅನ್ನಕ್ಕೆ ಹೋಗ್ಬೇಡ್ರಿ. ಏನೋ ವರದಕ್ಷಿಣೆ ವರೋಪಚಾರಕ್ಕೆ ಏನೇನ ಇಲ್ಲಲ್ಲ. ಏನ ನಿಮಗೆ ಖುಷಿಯಿಂದ ನಿಮ್ಮ ಮಳೆಯಾಗ ಏನಾರ ಬಂಗಾರ ಮಾಡಿ ಹಾಕಿದ್ರೆ ನಿಮ್ಮ ಇಷ್ಟ. ನೋಡು, ನಾಳೆ 4 ಮಂದಿಯಾಗ ಅವನು ದೊಡ್ಡ ನೌಕರಿ ಮಾಡ್ತಾನ, ಗೋರ್ಮೆಂಟ್ ನೌಕರಿ ಮಾಡ್ತಾನ. 4 ಮಂದಿಯಾಗ ಮತ್ತೆ ಸೇವೆ ತರ್ಬೇಕಲ್ಲ. ನಿಮಗೂ ಅದು ಇರುತ್ತೆ. ನೀವು ಏನು ತೀರಾ ಹಾಕ್ಲಾರ್ದ ಇರ್ತೀರನ ಅಳಿಯಾಗ ಕಡಿಕ ಒಂದು ಚೈನ ಒಂದು ಉಂಗ್ರನಾರ ಹಾಕಂಗಿಲ್ಲ ನೀವು. ಒಂದು ತುಲಿ ಚೈನ್ ಇಲ್ಲಾರ್ದ ಲಗ್ನ ಮಾಡ್ಕೊಡ್ತೀರಾ?
ಒಂದು ತೊಲಿ ಉಂಗ್ರ ಇಲ್ಲಾರ್ದ ಲಗ್ನ ಮಾಡ್ಕೊಡ್ತೀರಾ ಹೇಳು? ಅಲ್ಲನ ಮತ್ತು ನಾವು ಈಗ ಹಂಗೆ ಲಗ್ನ ಮಾಡಕ್ಕೆ ಬರ್ತೈತೆ. ಈಗ ತಾಳಿ ಚೈನ ಮಾಡಿಸ್ಬೇಕಂತ ನಮ್ಮ ಅನ್ಕೊಂಡನ. ಮತ್ತು ಅದು ಈ ತಾಳಿ ಚೈನ ಅಂದ್ರೆ ಈ ಒಂದು 3 ಲಕ್ಷ ರೂಪಾಯಿ ಆಗುತ್ತೆ. ಒಂದು 4 ಲಕ್ಷ ರೂಪಾಯಿ ಆಗುತ್ತೆ. ಹಂಗೆ ಹವನಿ ಮ್ಯಾಗ ಮಾಡಿಸಿದ್ರು ತಮ್ಗೆ ಇರ್ತೈತಿ ಇಲ್ಲಿ ಎಲ್ಲಾನ. ನೋಡುವ ಮತ್ತು ನಾಳೆ ಕೈಯ ಕುಯ್ಯ ಅನ್ಬೇಡ ಅಂತ ಹೇಳು. ಅಲ್ಲನ ನಮ್ಗೇನು ಬಾಂಡೆ ಏನು ತರೋದು ಅಂಕರು ಬ್ಯಾಡ. ಮನ್ಯಾಗ ಬಾಂಡೆ ಜಗ್ಗದವು. ನನಗರ ಯಾಕೆ ಬೇಕವು? ನಾಳೆ ಎಲ್ಲ ತನಗೆ ಇರ್ತೈತಲ್ಲ. ಒಂದು ಮಗಳು ಇದ್ದ ಮಗಳನ್ನ ಅದನ್ನು ಕೊಟ್ಟೀನಿ. ಅದು ಅದ್ರ ಮನ್ಯಾಗ ಇರ್ತೈತಿ. ಬಾಂಡೆ ನಾನು ಜಗ್ಗ ಗಳಿಸೀನಿ. ನಮ್ಗೇನು ಬಾಂಡೆ ಏನು ಬ್ಯಾಡ. ಏನೋ ರೊಕ್ಕ ಪಕ್ಕ ಮತ್ತು ಕೊಟ್ಲಂದ್ರೆ ನಾವು ಒಂದಿಟ್ಟು ಸೈಟು ಪೈಟು ಹಿಡ್ಕೊಂಡು ಇರ್ತೀವಿ. ಮತ್ತು ಏನು ತವ್ರ ಮನೆಗೆ ದುಡಿದಿದ್ದು ರೊಕ್ಕ ಎಲ್ಲ ತವ್ರ ಮನೆಗೆ ಕೊಡ್ತೀನಿ ಅಂದ್ರೆ ಹೆಂಗೆ? ಎಲ್ಲ ಕಡೆನೂ ಲಗ್ನ ಆಗಿದ್ದು ಮುಗಿದು ಹೋತು. ಗಂಡನ ಮನೆಗೆ ಅದು ರೊಕ್ಕ ಎಲ್ಲ ಲೋಕ ನೋಡಿ ಹಂಗೆ ಐತಿ. ನಿನ್ನ ಮಗಳು ಏನೋ ಈಗ ಎಲ್ಲ ಕರಾರ್ ಕಂಡೀಷನ್ ಮಾಡಕತ್ತ. ಮಳೆ ಐತಿ ಬಿಡ್ಬೇಚಿಗವ. ನಾ ಎಲ್ಲ ಆಕೆಗೆಲ್ಲ ತಿಳಿಸಿ ಹೇಳ್ತೀನಿ. ಸುಮ್ಮನೆ ಇರು. ಮತ್ತು ಮಾತಾಡವ. ಅದಕ್ಕೆ ಇನ್ನೇನು ಇದು ನಿಶ್ಚಿತಾರ್ಥ ಮಾಡಿಬಿಡು. ಅವನು ಇನ್ನು ಸೂಟಿಗೆ ಬರ್ತಾನ. ಒಂದಿವ್ಸ ಸೂಟಿ ತೊಗೊಂಬರ್ತಾನ ಅಂತ ಅಂದಾನ. ಬಂದಂದ್ರೆ ಸುಮ್ಮನೆ ಸಂಕ್ಷಿಪ್ತ ಮಾಡಿಬಿಡುನು. ಸುಮ್ಮನೆ ನಿಮಗೂ ಖರ್ಚಿನ ಮಾರ್ಗ ಹೌದಿಲ್ಲ. ಲಗ್ನನು ಇವು ಸಾಮೂಹಿಕ ಲಗ್ನ ಇರ್ತಾವಲ್ಲ, ಅದ್ರಾಗ ಅಕ್ಕಿ ಕಾಳು ಹಾಕೊಂಡ್ಬಿಡುನು. ಯಾಕೆ ಧೂಮ್ಧಾಮಾಗಿ ಲಗ್ನ ಮಾಡಿ ಸುಮ್ಮನೆ ಖರ್ಚಿನ ಮಾರ್ಗ ಎದಕ್ಕೆ ಮಾಡೋದು ಆ ತಂಗಿ? ಹೌದಿಲ್ಲವ? ನಾಳೆ ಇವ್ರಿಗೆ ಇಡಿರ್ತೈತಿ. ಈಗ ನೋಡಿ ಧೂಮ್ಧಾಮ ಮಾಡಿ ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಲಗ್ನ ಮಾಡಿದ್ರೆ ಏನೈತಿ? ಅದ 10 ಲಕ್ಷ ರೂಪಾಯಿ ಇವ್ರ ಹತ್ರ ಇರ್ತೈತೆ. ಹೌದಿಲ್ಲ? ಇದ್ರ ಎಲ್ಲಾರು ತಿಂದು ಕೈ ಕುಂಡಿ ಒರ್ಸ್ಕೊಂಡು ಹೋಗ್ತಾರ ಬಿಡು. ನಮ್ಮ ಊರಾಗ ಸ್ವಾಮಿಕ ಲಗ್ನ ಅದಾವು. ನಾನು ಸ್ವಾಮಿಕ ಲಗ್ನದಾಗನ ಅಕ್ಕಿ ಕಾಳು ಹಾಕಿ ಕೊಟ್ಬಿಡ್ತೀನಿ ನೋಡು. ನೀನು ಹೆಂಗೆ ಇಷ್ಟನೋ ಹಂಗತಿ ಮಾಡುವ. ನಾವೇನು ಅದನ್ನೇನು ಅನ್ನಂಗಿಲ್ಲ. ಮತ್ತು ನನಗೇನು ಇವು ಏನು ಬಾಂಡೆ ಏನು ಬೇಡ. ಅದ ಬಾಂಡೆ ರೊಕ್ಕದಾಗ ಮತ್ತು ಇವು ಬೆಳ್ಳಿ ಆರತಿ, ಬೆಳ್ಳಿ ಸೀಮೆ, ಮತ್ತು ಬೆಳ್ಳಿ ತಾಟು, ಒಂದು ತೆಂಬಿಗೆ ತೊಗೊಂಬಿಡ್ರಿ. ಹುಯಿನ ಯಾಕೆ ತೊಗೊಂತೀರಿ? ಹೌದಿಲ್ಲ? ಬೆಳ್ಳಿ ಸೀಮೆ ಅವು ಎಲ್ಲ ಬರ್ತಾವಲ್ಲ, ಅವನ್ನ ತೊಗೊಂಬಿಡ್ರಿ. ಸುಮ್ಮನೆ ಅವ್ನು ಹುಯಿನ ಗಂಗಾಳ ಪಂಗಾಳ ಯಾಕೆ ತೊಗೊಳೋದು? ಹೌದಿಲ್ಲ? ಎಲ್ಲ ನಿಮ್ಮ ಮಗಳಿಗೆ ಇರ್ತೈತಿವ. ನನಗೇನಿಲ್ಲ. ನಾ ಏನು ಬಿದ್ದು ಹೋಗು ಮರ. ನಿನಗೆಲ್ಲ ಗೊತ್ತಾಕತಿ. ಎಲ್ಲ ನಿನ್ನ ಮಗಳು ಖುಷಿಗಿನ ನೋಡು. ನಾಳೆ ನನ್ನ ಮಗ ದುಡ್ದಿದ್ದೋ ಅವ್ನ ಪಗಾರ ದೊಡ್ಡದೈತಿ. ಎಲ್ಲ ನಿನ್ನ ಮಗಳಿಗೆ ಇರ್ತೈತಿ. ನೀನೇನು ಗಂಡು ಮಗ ಅದಾನ. ನಾಳೆ ಗಂಡು ಮಗ ಹೊಳೆ ಮಾತಾಡ್ತಾನು. ಈಗ ನಂದಾಗ ಹೇಳ್ತೈತಿ ತಗೋ. ಈಗ ಇವರಿಬ್ರು ಲಗ್ನ ಹಾಕಾರ, ಮಗಳನ್ನ ಲಗ್ನ ಮಾಡ್ಕೊಟ್ಟಿನಿ. ನಾಳೆ ಬಂದ್ರೆ ಹೊಳೆ ನೋಡ್ತಾರೆ. ನೀವು ಬಂದಾಗ ಒಂದು ಸೀರೆ ಉಡಿಸ್ತಾರೆ ಏನೋ, ಬಿಟ್ಟಾರೆ ಏನೋ ಬಿಡು. ಮುಂದೆ ಏನು ಕೊಡ್ತಾರೆ ಹೇಳು? ಅದಕ್ಕಂತೇಳಿ ನಾನು ನನ್ನ ಮಗಳಿಗೆ ಎಲ್ಲ ಬಂಗಾರ ಸಾಮಾನು ಮಾಡಿಸ್ಕೊಟ್ಟಿನಿ. ನಾನು ಇದನ್ನು ಕೊಟ್ಟಿಲ್ವೇ ಅವ್ರಿಗೆ? ಏನು ಬಾಂಡೆ ಕೊಟ್ಟಿಲ್ಲ. ನೀನು ನೋಡಿ ಲಗ್ನದಾಗ ನಾಲ್ಕ ಬೆಳ್ಳಿ ಆರತಿ ಬೆಳ್ಳಿ ಎಲ್ಲ ಅವನ್ನ ಕೊಟ್ಬಿಟ್ಟು ನೋಡು. ಅವ್ನೇನು ಮಾಡ್ದು ಅವನ್ನ? ತಗಡ ಪಗಡ ಸಾಮಾನು ತೊಗೊಂಡು ಆಟ ಮಾಡಿಬಿಡ್ರವ. ನಾನು ಇಷ್ಟು ಹೇಳ್ತೀನಿ ನೋಡು. ಮತ್ತು ಅದಕ್ಕೆ ಸಂಕ್ಷಿಪ್ತ ನಿನಗೆ ಹೇಳಿ ನಾನು ಹೆಣ್ಮಕ್ಳು ವತಿಯಿಂದ ಅವು ನಮ್ಮ ಕಡೆದು ಮಂದಿಗೂ ಬಡಿಗಾರದ್ದು ಅದಾವು. ಅದಕ್ಕೆ ಒಂದು ಸ್ವಲ್ಪ ಸೇವೆಯಿಂದ ಇರ್ಬೇಕಷ್ಟೆ. ಈಗ ನಾನು ಅವ್ರ ಮನೆ ಕಡೆ ನಾ ಹೆಣ್ಣು ತೊಗೊಳಕತ್ತೀನಿ ಅಂದ್ರೆ ಅವ್ರ ಕಣ್ಣು ಕೆಂಪಾಗ್ಯಾವು. ನನ್ನ ಕಡೆ ಹೆಣ್ಣು ತೊಗೊಳವಲ್ರಿ, ನಿನ್ನ ಕಡೆ ಹೆಣ್ಣು ತೊಗೊಳವಲ್ರಂತೆ. ನಂದು ಅಷ್ಟು ಕಷ್ಟ ಐತಿವ. ಏನು ಕೇಳ್ತಿ? ಇದ್ದೂರಾಗ ಏನಿರ್ತಾವೆ ಇವು ನೌಕರಸ್ತರು. ಅದಕ್ಕೆ ಪ್ಯಾಟ್ಯಾಗ ಇಬ್ರು ಗಂಡ ಹೆಂಡತಿ ದುಡಿದು ಒಂದು ಸೈಡ್ ತೊಗೊಂಡು ಒಂದು ಮನೆ ಕಟ್ಸಿದ್ರು ಅಂದ್ರೆ ಆಗಿ ಹೋಗತಿ. ಅದಕ್ಕೆ ನಾ ಅಂತೀನಿ, ನಿನ್ನ ಮಗಳು ನೋಡಿದ್ರ ಅಯ್ಯೋ ನಾ ರೊಕ್ಕನ ಕೊಡಂಗಿಲ್ಲ ಅಂತ ಖಂಡಿತವಾಗಿ ಹೋತಾ. ಇಲ್ಲಿ ಬಿಡ ವಾಚಿಗವ. ಏನು ನಾವ್ರೇನು ಮೂರ್ಖರನ ಇಸ್ಕೊನಾಕ? ಅದು ಹಂಗೆ ಮಾತಾಡ್ತತಿ ಮಳ್ಳ. ಲಗ್ನ ಆಗಿಂದ ಆಕಿ ಏನು ದುಡಿದಿರ್ತಾ ನಿಮ್ಗೆ ಇವ. ನಾವು ಅದ್ರಾಗ ನಯ್ಯ ಪಿಸ ಮುಟ್ಟಂಗಿಲ್ಲ. ಈ ಸಮಾಧಾನ ಆತವ. ಅದ್ರಾಗೆ ಹಾಕಿ ಜಗ್ ಬರ್ತದಂತ. ಅವೇನೋ ಪ್ರಮೋಷನ್ ಗಿಮೋಷನ್ ಎಲ್ಲ ಇವ್ರಿಗೆ ಕೊಟ್ರ ಅದೇನೋ ಅಂತಾರಲ್ಲ. ಅಲ್ಲನ ನೋಡಿ ಹೇಳು. ನಾ ಅದಕ್ಕೆ ಒಪ್ಕೊಂಡಿನಿ ಅವ್ರ ಮಗಳನ್ನ. ಇಲ್ಲ ಒಪ್ಕೊಂತಿದ್ದೀನೇ ಇಲ್ಲ.